ಶಾಸಕರುಗಳ ಬಹುತೇಕ ಹೇಳಿಕೆಯಲ್ಲಿ ಅಧಿಕಾರ ಶಿಫ್ಟ್ ಆಗುವಂತಹ ಮುನ್ಸೂಚನೆಯ ಹೇಳಿಕೆಗಳೇ ಸಿಗ್ತಾ ಇದೆ. ಬಟ್ ಇದೆಲ್ಲ ಆಗ್ತಿರೋದು ಯಾರು ಬಂದಿರಬೇಕಾದ್ರೆ ಎಐಸಿಸಿ ನಾಯಕರು ರಾಜ್ಯಕ್ಕೆ ಬಂದಾಗಲೇ ಅವ್ರು ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಬಂದಾಗಲೇ ಡ್ಯಾಮೇಜ್ನ ಮಾತುಗಳು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಈಗಾಗಲೇ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ಜುಲೈನಲ್ಲಿ ಸಿಎಂ ಬದಲಾವಣೆ ಕಹಳೆ ಊದ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಇಕ್ಬಾಲ್ ಹುಸೇನ್ ಡ್ಯಾಮೇಜ್ ಕಂಟ್ರೋಲ್ ಅಲ್ಲ, ಸ್ಥಾನವನ್ನೇ ಬದಲಾಯಿಸಿ ಅನ್ನೋ ಸಂದೇಶ ಸಿಗುತ್ತಾ ಕಾದಿದೆಯಾ ಅನ್ನೋದು ಪ್ರಶ್ನೆ. ಅಂತಿಮ ಎಚ್ಚರಿಕೆ ಕೊಡೋದಕ್ಕೆ ಬಂದಂತಹ ಸುರ್ಜೇವಾಲಾ ಅವರಿಗೆ ಇಕ್ಬಾಲ್ ಹುಸೇನ್ ಸವಾಲಾಗಿ ನಿಲ್ತಾ ಇದ್ದಾರಾ? ಹೈಕಮಾಂಡ್ ಎಲ್ಲವನ್ನ ನಿರ್ಧರಿಸುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವ್ರು ನಿನ್ನೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಈ ಕಡೆಗೆ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ಬಟ್ ಡಿಕೆ ಶಿವಕುಮಾರ್ ಫಾರ್ ಸಿಎಂ ಅನ್ನೋ ಕೂಗಿಗೆ ಮಾತ್ರ ಬ್ರೇಕ್ ಬೀಳ್ತಾ ಇಲ್ಲ. ಇದರ ಅರ್ಥ ಏನು? ಹಾಗಾದರೆ ಅಧಿಕಾರ ಹಂಚಿಕೆಯ ಶಿಫ್ಟಿಂಗ್ ಕಾರ್ಯಗಳು ನಡೀತಾ ಇದೆಯಾ? ಅದಕ್ಕೆ ಫೌಂಡೇಶನ್ ಹಾಕೋ ಕೆಲಸವನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮಾಡ್ತಿದ್ದಾರಂತ. ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ? ಲಾಸ್ಟ್ ಡಿಸೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟ ಒಂದು ಇಂಟರ್ವ್ಯೂ ಇಂದ. Continuous exercise for introspection and development of the state and for ensuring that we are able to do best for our people. About some leadership change etc. are only a figment of your imagination. This is an organizational exercise we are undertaking. Thank you so much. Sir, your own party leaders are saying that there will be change in the Chief Minister in October and these things are in the making. See, that is in the hands of High Command. Nobody can say what is going in the High Command. This is left to the High Command. High Command has got power to take further action. But unnecessary one should not create problem. Sir, your own party leaders are saying that there will be change in the Chief Minister in October and these things are in the making. See, that is in the hands of High Command. Nobody can say what is going in the High Command. This is left to the High Command. High Command has got power to. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಇಕ್ಬಾಲ್ ಹುಸೇನ್ ಅವರ ಡೈರೆಕ್ಟ್ ಅಟ್ಯಾಕ್ಗಳನ್ನು ನೋಡ್ತಾ ಇದ್ರೆ ಕಬ್ಬಿಣ ಕಾದಾಗಲೇ ಬಡಿಬೇಕು ಅಂತ ಅಂತಾರಲ್ಲ, ಆ ತಂತ್ರಗಾರಿಕೆನ ಡಿ ಕೆ ಶಿವಕುಮಾರ್ ಬಣದವರು ಉಪಯೋಗಿಸ್ತಾ ಇದ್ದಾರಾ ಈ ಸಲ ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಎಐಸಿಸಿ ನಾಯಕರು ಬಂದಾಗ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಇನ್ನೂ ಸಿಚುವೇಶನ್ ವರ್ಸ್ಟ್ ಆಗ್ತಾ ಇರೋದಕ್ಕೆ ಮುನ್ನುಡಿ ಬರಿತಾ ಇದ್ದಾರೆ ಅಂತ ಅನಿಸ್ತಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ತಂತ್ರ ಪ್ರತಿತಂತ್ರಗಳು ಎರಡೂ ಕೂಡ ಶುರುವಾದಂಗೆ ಕಾಣಿಸ್ತಿದೆ. ಅದು ಎರಡು ಬಣದಿಂದ ಕೂಡ. ಯಾಕಂದರೆ ಸೆಪ್ಟೆಂಬರ್ ಕ್ರಾಂತಿಯ ಮಾತನಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೆ. ಆದರೆ ಸೆಪ್ಟೆಂಬರ್ ಕ್ರಾಂತಿ ಏನು ನಾವು ಜುಲೈಯಲ್ಲಿ ಶುರು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಜುಲೈ ಮೊದಲಿಗೆ ಈಗ ಡಿ ಕೆ ಶಿವಕುಮಾರ್ ಕಡೆಯಿಂದ ಅಥವಾ ಅವರ ಆಪ್ತರ ಕಡೆಯಿಂದ ಹೇಳೋದಂದರೆ ಈ ರೀತಿ ಒಂದು ರಿಯಾಕ್ಷನ್ ಸ್ಟಾರ್ಟ್ ಆದಂಗಿದೆ. ಅಂದರೆ ನೀವು ಮಾತ್ರ ಮಾತಾಡೋದಲ್ಲ, ನಾವು ಮಾತಾಡ್ತೀವಿ ಒಂದು ಅಗ್ರೆಸಿವ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಟರ್ಮಲ್ಲಿ ಅವ್ರು ಆಗಬೇಕು, ಇದೇನೋ ಬಸ್ಸ ಇದು ಕಾಯ್ತಾ ಇರೋಕ್ಕೆ ಇದಲ್ದ್ರೆ ಇನ್ನೊಂದು ಬರ್ತಾ ಇರುತ್ತೆ ಅನ್ನೋದಕ್ಕೆ ಅವೆಲ್ಲ ಅಗ್ರೆಸಿವ್ನೆಸ್ ನೋಡಿದ್ರೆ ಇದು ಬಹುಶಃ ಎಲ್ಲೊಂದು ಕಡೆ ನಾವು ನೋಡೋಣ ಅಡ್ವರ್ಡ್ ಏನೋ ಥರನೇ ಶುರು ಮಾಡೋಣ ಅನ್ನೋಂಥ ಲೆಕ್ಕಾಚಾರದಲ್ಲಿ ಅವ್ರ ಆಪ್ತರು ಮಾತುಕತೆ ಶುರು ಮಾಡೋಂತೆ ಕಾಣಿಸ್ತಾ ಇದೆ. ಮೊದಲು ಬಂದಿರತಕ್ಕಂಥದ್ದು ಸುರ್ಜೇವಾಲಾ ಅವರು ಡ್ಯಾಮೇಜ್ ಕಂಟ್ರೋಲ್ಗಾಗಿ. ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಮತ್ತಷ್ಟು ಪರಿಸ್ಥಿತಿಯನ್ನು ಬಿಗಡಾಯಿಸುವ ಹಂತದ ಮಾತುಗಳು ಬರ್ತಾ ಇರುವಂಥದ್ದು. ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅನ್ನೋಂಥದ್ದು, ಅಥವಾ ನಾವು ಏನು ಕಡಿಮೆ ಇಲ್ಲ, ಅಥವಾ ನಾವು ಸಿದ್ಧತೆಗಳನ್ನ ಮಾಡ್ಕೋತೀವಿ ಅನ್ನುವಂಥ ಒಂದಷ್ಟು ಸಂದೇಶಗಳನ್ನ ರವಾನಿಸುವ ಪ್ರಯತ್ನ ನಡೆದಂತೆ ಕಾಣಿಸ್ತಾ ಇದೆ. ಅಂದರೆ ಇದೇನು ಬಹುಶಃ ಡಿಸೆಂಬರ್ಗೆ ಏನಾದರೂ ದೊಡ್ಡ ಬದಲಾವಣೆ ಆಗುತ್ತೆ ಅಥವಾ ಏನೋ ಒಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ ಅದಕ್ಕೆ ಬೇಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು 5-6 ತಿಂಗಳು ಮುಂಚಿತವಾಗಿ ಮಾತುಕತೆಯನ್ನು ಶುರು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಏನಾದ್ರು ಮಾತುಗಳು ಆರಂಭವಾಗಿದ್ದಾವ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವಿಸುತ್ತೆ. ಒಟ್ಟಾರೆಯಾಗಿ ಈಗ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅನ್ನುವಂಥ ಶಿಸ್ತು ಪಾಠ ಮಾಡೋಕ್ಕೆ ಎಐಸಿಸಿ ನಾಯಕರು ಬಂದಾಗಲೇ ಇದು ಶಿಸ್ತು ತಪ್ಪಿದ ಮಾತುಗಳು ಬರೋಕ್ಕೆ ಶುರುವಾಗಿದ್ದಾವೆ. ಅಂದರೆ ಕಾಂಗ್ರೆಸ್ನಲ್ಲಿ ಈ ಕದನ ಇಲ್ಲಿ ಇದು ಆರಂಭ, ಒಂದು ಹಂತದ ಆರಂಭನ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಮಮತಾ. ಸುಕೇಶ್, ರಾಜ್ಯಕ್ಕೆ ಸುರ್ಜೇವಾಲಾ ಆಗಮನದ ಮೊದಲೇನೆ ಸಿಎಂ ಮತ್ತು ಡಿಸಿಎಂ ಕೈಯನ್ನು ಎತ್ತಿ ಹಿಡಿದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರು. ಅದಾಗಿಯೂ ಕೂಡ ಈಗ ಅವರ ಆಪ್ತ ಶಾಸಕರುಗಳು ಅವರವರ ಪರ ಬ್ಯಾಟ್ ಬೀಸೋದನ್ನು ಮುಂದುವರಿಸ್ತಾ ಇರೋದನ್ನು ನೋಡಿದರೆ ರಾಜ್ಯ ಕಾಂಗ್ರೆಸ್ನ ಒಳಗೆ ಪರದೆಕ್ಕೆ ಪೀಚೆ ಸೀನ್ ಬೇರೆನೇ ಇದೆನಾ ಅಂಥೇಳಿ. ಪ್ರೇಮ್, ಖಂಡಿತ ಮೇಲ್ನೋಟಕ್ಕೆ ಒಗ್ಗಟ್ಟು ಒಳಗೆಲ್ಲ ಬಿಕ್ಕಟ್ಟು ಅನ್ನೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಎಷ್ಟು ಕೈ ಹಿಡ್ಕೊಂಡ್ರು, ಇಬ್ಬರು ಕೈ ಹಿಡಿದು ಮೇಲ್ಮೇಲೆ ಎತ್ತಿದ್ರು ಕೂಡ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ ಬಂದಾಗ ನನಗೆ ಬೇಕು ಅನ್ನುವಂಥ ಹಠವನ್ನು ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಲಿಕ್ಕಿಲ್ಲ, ಅಥವಾ ಯಾಕೆ ಬಿಡಬೇಕು ನಾನು ಅನ್ನುವಂಥ ಪಟ್ಟನ್ನು ಸಿದ್ದರಾಮಯ್ಯವರು ಕೂಡ ಸುಲಭವಾಗಿ ಬಿಟ್ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ರೀತಿಯ ಒಂದು ಮಾತುಕತೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದೇ ಕಾಂಗ್ರೆಸ್ ವಲಯದಲ್ಲಿ ಇರುವಂಥ ಪ್ರಬಲವಾದ ನಂಬಿಕೆ. ಆದರೆ ಯಾವ ನಾಯಕರು ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆಗ ನೋಡೋಕೆ ಹೋದರೆ ಡಿ ಕೆ ಶಿವಕುಮಾರ್ ನಮ್ಮಿಬ್ಬರ ನಡುವೆ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ ನಂತರದಲ್ಲಿ ಯಾವ ಅಗ್ರಿಮೆಂಟು ಇಲ್ಲ ಅಂತ ಹೇಳಿದ್ದು
ಹೇಳಿದ್ದು. ಆ ನಂತರದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಏನೇನು ತೀರ್ಮಾನ ಆದರೂ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ, ಎಲ್ಲರೂ ಬದ್ಧರಾಗಿರಬೇಕು ಅನ್ನುವಂಥ ಹೇಳಿಕೆ, ಅಥವಾ ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಮಾತು, ಯಾರು ಮಾತಾಡೋದು ಅಥವಾ ಯಾರು ಹೇಳಿಕೊಳ್ಳಿ ಏನು ನಡೆಯಲ್ಲ, ಹೈಕಮಾಂಡ್ ಸೂಕ್ತವಾದ ನಿರ್ಧಾರವನ್ನು ಸೂಕ್ತ ಸಮಯದಲ್ಲಿ ಕೈಗೊಳ್ಳುತ್ತೆ ಅನ್ನುವಂಥ ಮಾತುಗಳಿರ್ಬೋದು. ಇವೆಲ್ಲವೂ ನೋಡಿದ್ರೆ ಹೈಕಮಾಂಡ್ ತನ್ನದೇ ಆದ ಒಂದು ನಿರ್ಧಾರದಲ್ಲಂತೂ ಇದ್ದಂಗಿದೆ. ಆದರೆ CM ಮತ್ತು DCM ಆಪ್ತ ವಲಯ ಮಾತ್ರ ಅದನ್ನ ನಾವು ಹೊರಗಡೆ ತೋರಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಒಬ್ರು ಪವರ್ ಶೇರಿಂಗ್ ಇಲ್ಲ ಅಂತ ಮತ್ತೊಬ್ರು ಪವರ್ ಶೇರಿಂಗ್ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವ ಬಿಂಬಿಸುವ ಪ್ರಯತ್ನವನ್ನಂತೂ ಪದೇ ಪದೇ ಮಾಡ್ತಿರುವಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಅಂದ್ರೆ, ಲಾಸ್ಟ್ ಟೈಮ್ 2013ರಲ್ಲಿ KC ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಾ ಇದ್ರು ಈ ತರ ಶಾಸಕರ ಅಭಿಪ್ರಾಯ ಕೇಳೋದಕ್ಕೆ. ದಿಗ್ವಿಜಯ್ ಸಿಂಗು ಬರ್ತಾ ಇದ್ರು. ಯಾವತ್ತೂ ಈ ಮಟ್ಟಿಗೆ ಎಕ್ಸ್ಟ್ರೀಮ್ ಹೇಳಿಕೆಗಳು ಎರಡೂ ಕಡೆಯಿಂದ ಕೇಳ್ಕೊಂಡು ಬರ್ತಿರ್ಲಿಲ್ಲ ನಾವು. ಈ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಏನೋ ದೊಡ್ಡ ಬದಲಾವಣೆ ನಡೀಬಹುದು ಅನ್ನೋ ಒಂದು ಅನುಮಾನ ಎಲ್ಲ ಕಡೆ ಮೂಡ್ತಾ ಇದೆ.